ಎಲ್ರಿಗೂ ನಮಸ್ಕಾರ. ಇದು ಮೂಲತಃ ಉತ್ಸವ, ಬೆಳಗ್ಗಿನಿಂದ ಸಂಜೆಯವರೆಗೂ ನಡೀತಿರುವ ಸಂಭ್ರಮ. ಹಾಗಾಗಿ ಸಂಭ್ರಮದ ನಡುವೆ ಬಹಳ ಭಾರವಾದ ವಿಚಾರಗಳನ್ನು ನಾವು ಹೇಳೋಕ್ಕೂ ಆಗಲ್ಲ, ನಾವು ಹೇಳೋದು ಇಲ್ಲ. ಆದರೆ ನಾಗೇಂದ್ರ ಪ್ರಸಾದ್ ಅವರನ್ನು ಸ್ಮರಿಸಿಕೊಳ್ಳುವ ಮೂಲಕ ಹಂಸಲೇಖ ಸರ್ ಆ ಮಾತನ್ನು ಹೇಳಿದ್ರು, ಒಂದು ಪರಂಪರೆಯನ್ನು ನಾವು ನೆನಪು ಮಾಡ್ಕೋಬೇಕು. ಮತ್ತು ನನಗೊಂದು ಹೆಮ್ಮೆ ಮತ್ತು ಸಂತೋಷ, ಪರಂಪರೆಯನ್ನು ಅವರು ಮುಂದುವರಿಸ್ತಾ ಇದ್ದಾರೆ ಅಂತ. ನಮ್ಮಲ್ಲಿ ಬಹಳಷ್ಟು ಮಟ್ಟಿಗೆ ನಾವು ಇತಿಹಾಸದಲ್ಲಿ ಆ ಕಾಲ ಒಂದಿತ್ತು, ದಿವ್ಯತಾನಾಗಿತ್ತು, ಎಂತಹ ಒಳ್ಳೆಯ ಹಾಡುಗಳಿತ್ತು, ಇವತ್ತಂಗೆಲ್ಲ ಬರ್ತಾ ಇಲ್ಲ ಅಂತ ಮಾತಾಡ್ತೀವಿ. ಬಹಳ ಸಹಜ. ಬಹಳ ಸಲ ಈ ಪ್ರಶ್ನೆಯನ್ನು ನನ್ನ ಹೆಂಡ್ತಿನೇ ಕೇಳಿದಾಳೆ, ಅದೇನು ಹಳೆ ಹಾಡು ಬಗ್ಗೆನೇ ಬರೀತೀರ, ಹೊಸದೇನು ಇಲ್ವಾ? ಹಾಗಾದ್ರೆ ಹೊಸ ಹಾಡೋ ಬಗ್ಗೆ ಬರೆಯೋಕ್ಕೇನು ಇಲ್ವಾ ಹಾಗಾದರೆ ಅಂಥೇಳಿ. ಪರಂಪರೆಯ ಬಗ್ಗೆ ಒಂದು ಗೌರವ ಇಟ್ಕೊಳ್ಳೋಣ, ಆಧುನಿಕತೆಯ ಬಗ್ಗೆ ಒಂದು ಎಚ್ಚರ ಕೂಡ ಇಟ್ಕೊಳ್ಳೋಣ. ನಾವು ಆಧುನಿಕತೆ ಬಗ್ಗೆ ಬರೀದೇ ಹೋದರೆ, ಹೊಸ ಹಾಡು ಚೆನ್ನಾಗಿಲ್ಲ ಅಂದರೆ ಅದರ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಯಾಕಂದ್ರೆ ನಾವು ಸರಿ ಮಾಡೋ ಕೆಲಸ ಮಾಡ್ತಾ ಇಲ್ಲ, ಅದು ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಬಿಟ್ಬಿಟ್ಟಿದ್ದೀವಿ ಅಂಥೇಳಿ. ಹಂಸಲೇಖ ಸರ್ ಮತ್ತು ಲಹರಿ ವೇಲು ಅವರು ಕೆಲವು ಗೀತ ರಚನೆಕಾರರ ಹೆಸರುಗಳನ್ನು ಹೇಳಿದ್ರು. ನಾನು ಭಾಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ತಾ ಇದ್ದೆ. ಒಂದು ಹೆಸರು, ಅದು ಯಾಕೋ ಅವರಿಬ್ಬರು ಬಾಯಲ್ಲೂ ಬರಲಿಲ್ಲ. ಆದರೆ ಆ ಹೆಸರು ನಾನು ಬಿಡಲ್ಲ, ಆರ್ ಎನ್ ಜಯಗೋಪಾಲ್. ಯಾಕೆ ಅಂದರೆ, ಜಯಗೋಪಾಲ್ ಯಾಕೆ ನಮಗೆ ಬಹಳ ಮುಖ್ಯ ಅಂತಂದರೆ, ಇವತ್ತು ಯಾವ ಗೀತ ರಚನೆಯ ಹಕ್ಕುಗಳಿಗೆ ನೀವು ಓಡಾಡ್ತಾ ಇದ್ದೀರೋ ಅದಕ್ಕೆ ಕನ್ನಡದಲ್ಲಿ ಮೊದಲ ಬೀಜ ಹಾಕಿದವರು ಆರ್ ಎನ್ ಜಯಗೋಪಾಲ್. IPRS ಎನ್ನುವ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಆರ್ ಎನ್ ಜಯಗೋಪಾಲ್ ಅವರು, ಅದರ ಉಪಾಧ್ಯಕ್ಷರು ಕೂಡ ಅವರು ಆಗಿದ್ದರು. ನನಗೆ ಎರಡು ಬಹಳ ಮುಖ್ಯವಾದ ನೆನಪಿದೆ. ಒಂದು, 2006ರಲ್ಲಿ ನಾವು ಆರ್ ಎನ್ ಜಯಗೋಪಾಲ್ ಅವರ 70ನೇ ವರ್ಷದ ಕಾರ್ಯಕ್ರಮ ಮಾಡಿದ್ವಿ ಇದೇ ತರಗತಿಯಲ್ಲಿ. ಮತ್ತು ಆ ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದೆ. ಈಗ 20 ವರ್ಷ ಆದಮೇಲೆ ನಾಗೇಂದ್ರ ಪ್ರಸಾದ್ ಅವರ 50ನೇ ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ಸಂದರ್ಭಕ್ಕೂ ನಾನು ಪುಸ್ತಕ ಬರೆದಿದ್ದೀನಿ. ಈ ಮಾತನ್ನು ಹೇಳ್ತಾ ನನಗೆ ಅನೇಕ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಹಂಸಲೇಖ ಸರ್ ನಾನು ಉತ್ತರಾಧಿಕಾರಿ ಅಂತ ಹೇಳಿದ್ದಾರೆ. ನನಗೆ ರೂಪಕದ ದೃಷ್ಟಿಯಿಂದ ಮಾತನಾಡುವುದಾದರೆ ನಾಗೇಂದ್ರ ಪ್ರಸಾದ್ ಹೆಚ್ಚಾಗಿ ಆರ್ ಎನ್ ಜಯಗೋಪಾಲ್ ಅವರು ಉತ್ತರಾಧಿಕಾರಿ ಅಂತ ಅನ್ನಿಸ್ತಾರೆ. ಎರಡು ಕಾರಣಕ್ಕೆ. ಒಂದು, ಜಯಗೋಪಾಲ್ ಏನು ಕೊಟ್ಟರು ನಮ್ಮ ಚಿತ್ರಗೀತೆಗೆ ಅಂತ ಯೋಚನೆ ಮಾಡಿದ್ರೆ, ನೀವು 70ರ ದಶಕದ ಯಾವುದೇ ಡ್ಯೂಯೆಟ್ ತೊಗೊಳ್ಳಿ, ನೀ ಬಂದು ನಿಂತಾಗದಿಂದ, ನಿನ್ನ ಕಣ್ಣ ಕನ್ನಡಿಯಲ್ಲಿ, ಯಾವುದೇ ಡ್ಯೂಯೆಟ್ ತೊಗೊಳ್ಳಿ, ಅದು ಆರ್ ಎನ್ ಜಯಗೋಪಾಲ್ ಅವರು. ಯಾಕೆ ಆ ಡ್ಯೂಯೆಟ್ ನಿಮಗೆ ಫೇಮಸ್ ಆಯಿತು ಅಂದರೆ, ಅಲ್ಲಿವರೆಗೂ ಪ್ರೇಯಸಿ ಪ್ರಿಯತಮನನ್ನು ಮಾತನಾಡಿಸೋದಕ್ಕೆ ಒಂದು ಭಾಷೆ ಇತ್ತು. ಬಹಳ ಗಂಭೀರವಾದದ್ದು, ಬಹಳ ಶ್ರದ್ಧಾಪೂರ್ವಕವಾಗಿ ಧೈರ್ಯವಾಗಿ ಮಾತನಾಡಿಸೋ ಭಾಷೆ ಇರಲಿಲ್ಲ. ತನ್ನ ಪ್ರಿಯತಮನನ್ನು ನೀನು ಅಂತ ಕರೆಯೋದನ್ನು ಕಲಿಸ್ಕೊಟ್ಟವ್ರು ಆರ್ ಎನ್ ಜಯಗೋಪಾಲ್. ಅಲ್ಲಿಂದ ಮುಂದಕ್ಕೆ ನಿಮ್ಮ ಹಾಡುಗಳ ದಾರಿನೇ ಬದಲಾಯಿತು. ಇಂತಹದೇ ಪ್ರಯತ್ನವನ್ನು ನಾಗೇಂದ್ರ ಪ್ರಸಾದ್ ಅವರು ಹೊಸ ಚಿತ್ರಗೀತೆಗಳಿಗೆ ಕೂಡ ಕೊಟ್ಟರು. ನಮ್ಮಲ್ಲಿ ದಿನಾಂಕ ಅಂತ ಒಂದು ಪದ ಬಳಸ್ತಾರೆ. ಈ 50 ವರ್ಷದ ಕನ್ನಡ ಚಿತ್ರಗೀತೆ ಇತಿಹಾಸದಲ್ಲಿ ದಿನಾಂಕನ ಯಾರೂ ಬಳಸಲ್ಲ, ಯಾಕಂದರೆ ಕಾ ಎಂದ ಕೊನೆಗೊಳ್ಳುತ್ತೆ, ಅದು ಶ್ರುತಿ ಕಷ್ಟವಾದ ಪದ ಅಂತ ಹೇಳಿ. ನಾಗೇಂದ್ರ ಪ್ರಸಾದ್ ಅವರು ನಂಗೆ ಬಹಳ ಮುಖ್ಯ ಆಗೋದು, ಜಯಗೋಪಾಲ್ ಥರ ಮೊಗವೆಂಬ ಅರವಿಂದ ಕೆಂಪಾಯಿತು ನಾಚಿಕೆಯಿಂದ ಅಂತ ಬರೀತಾರೆ ಅವರು. ಅದು ಮೊಗ ಅನ್ನೋದು ಎಷ್ಟು ಅಚ್ಚ ಕನ್ನಡ ಪದವೋ, ಅರವಿಂದ ಅನ್ನೋದು ಸಂಸ್ಕೃತ ಪದ. ಅದು ವ್ಯಾಕರಣ ದೃಷ್ಟಿಯಿಂದ ಪರಮ ದೋಷ, ಅದಂಗೆ ಸೇರಿಸಲೇಬಾರ್ದು. ಆದರೆ ನಾವು ಆ ಹಾಡನ್ನು ಇಷ್ಟಪಟ್ಟಿದ್ವಿ. ಈ ಥರದ ಪ್ರಯೋಗಗಳನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಕೂಡ ಮಾಡಿದ್ದಾರೆ ಅಂತ ಹೇಳೋದು. ಎರಡನೇದು, ನಾಗೇಂದ್ರ ಪ್ರಸಾದ್ ಅವರ ಗೀತೆಗಳಲ್ಲಿ ನಂಗೆ ಬಹಳ ಮುಖ್ಯ ಅಂತ ಅನಿಸೋದು ಏನು ಅಂತಂದರೆ, ನೀವು ಪುರಾಣದ ಪ್ರತಿಮೆಗಳನ್ನು ಎತ್ಕೊಂಡು ಅವರು ಸಮಕಾಲೀನಕ್ಕೆ ಜೋಡಿಸ್ತಾರೆ. ಬ್ರಹ್ಮ ವಿಷ್ಣು ಶಿವನನ್ನು ತಾಯಿಯವರೆಗೂ ತೊಗೊಂಬಂದುಬಿಡ್ತಾರೆ ಅವರು. ದ್ವಾಪರವನ್ನು ದಾಟುತ್ತಾ ಕಲಿಯುಗಕ್ಕೆ ಬರ್ತಾರೆ ಅವರು. ಇದು ನಾಗೇಂದ್ರ ಪ್ರಸಾದ್ ಅವರ ಗೀತೆಗಳಲ್ಲಿ ಬಹಳ ನಿಮಗೆ ಸಿಕ್ಕುತ್ತೆ. ಆಮೇಲೆ ನಿಮಗೆ ಒಂದು ಪುರಾಣದ ಜೊತೆಗೆ ಕೆಲವು ನೆನಪುಗಳಿರುತ್ತೆ. ಆ ನೆನಪುಗಳನ್ನು ನೀವು ಆಧುನಿಕತೆಗೆ ಹೆಂಗೆ ಜೋಡಿಸ್ಕೊಳ್ತೀರಿ ಅಂತ ಹೇಳುವುದು ಅದರ ಮುಂದುವರಿಕೆಗೆ ಕಾರಣ ಆಗುತ್ತೆ. ಇದು ಗೊತ್ತಿರಬೇಕಾದ್ರೆ ಒಂದು ನಿಮಗೆ ನಾದದ ದೃಷ್ಟಿ ಗೊತ್ತಿರಬೇಕು, ಆದರೆ ನಿಮ್ಗೆ ಎಷ್ಟು ಮೀಟ್ರಲ್ಲಿ ಕುತ್ಕೊಳ್ಳುತ್ತೆ ಅನ್ನೋದು ಗೊತ್ತಿರಬೇಕು. ಹಾಗೆ ಕುತ್ಕೊಳ್ಳುವುದರ ಮುಂದುವರಿಕೆ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಇದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋದಕ್ಕೆ ಕಾರಣಕ್ಕಾಗಿ ಅವ್ರು ಇಷ್ಟು ಹಾಡುಗಳು ಬಹಳ ಪ್ರಸಿದ್ಧವಾಗೋದಕ್ಕೆ ಕಾರಣ ಆಯಿತು. ಈಗ ನೀವು
ನೋಡಯ್ಯ ಕೋಟೆ ಲಿಂಗವೇ ಹಾಡನ್ನು ಕೇಳಿದ್ರಿ, ಅದಕ್ಕೊಂದು ಜನಪದ ಗುಣ ಇದೆ ಮೂಲತಃ ಅದರ ಆರಂಭದಲ್ಲೇ. ಮತ್ತು ಇದರ ಮೀಟ್ರ್ ಎಷ್ಟು ಚಿಕ್ಕದಾಗಿದೆ ಅಂದರೆ ಅದನ್ನು ಗಮನಿಸಿದ್ರೆ ನೀವು ಎಲ್ಲ 3-4 ಮಾತ್ರೆಗಳಲ್ಲಿ ಕುತ್ಕೊಳ್ಳುವ ಮೀಟ್ರು. ಈ 3-4 ಮಾತ್ರೆಗಳಲ್ಲಿ ಅವ್ರು ಬಹಳ ದೊಡ್ಡ ದೊಡ್ಡ ಅರ್ಥವನ್ನು ಹೇಳಿದ್ದಾರೆ. ಮತ್ತು ನಿಮ್ಗೆ ಆ ಸಿನಿಮಾ ಗೊತ್ತಿದ್ದರೆ ಆ ಇಡೀ ಸಿನಿಮಾದ ಕಥೆಯನ್ನು ಈ ಹಾಡಲ್ಲಿ ಹೇಳ್ತಾರೆ. ಇದು ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಬಹಳ ಒಳ್ಳೆಯ ಹಾಡು ಬಂದಿರುತ್ತೆ, ಸಿನಿಮಾಕ್ಕೂ ಅದಕ್ಕೂ ಏನೂ ಸಂಬಂಧನೇ ಇರಲ್ಲ. ಅಂದರೆ ಸಿನಿಮಾದಿಂದ ಆಚೆಗಿಟ್ಟು ನೋಡುವ, ಅದು ಇತ್ತೀಚೆಗೆ ಈ ಕಳೆದ 20 ವರ್ಷದಲ್ಲಿ ಇಂತಹ ಸಮಸ್ಯೆ ಭಾಳ ಹಾಡುಗಳ ಜೊತೆಗಿದೆ. ಸಿನಿಮಾದ ಜೊತೆಗೆ ಕನೆಕ್ಟ್ ಆಗ್ತಾ ಇಲ್ಲ ಹಾಡುಗಳು ಅನ್ನೋದು ನಮಗೆ ಬಹಳ ಇರುವ ಕಂಪ್ಲೇಂಟ್. ಅದನ್ನು ಮೀರೋದಕ್ಕೆ ಪ್ರಯತ್ನ ಪಟ್ಟವ್ರು ಆರ್ ಎನ್ ಜಯಗೋಪಾಲ್ ಅವರು. ನಿಮ್ಗೆ ಅವ್ರು ಎಷ್ಟೋ ಹೀರೋಯಿಸಮ್ ಹಾಡುಗಳನ್ನು ಬರೆದಿದ್ದಾರೆ, ನಿಮ್ಗೆ ಆ ಹೀರೋ ವ್ಯಕ್ತಿತ್ವನೇ ಆ ಹಾಡುಗಳಲ್ಲಿ ಸಿಕ್ಬೋದು ಅನ್ನೋಂಥ ಹಾಡುಗಳನ್ನು ಬರೆದಿದ್ದಾರೆ. ಮತ್ತು ಕಥೆಯ ಎಳೆಯನ್ನು ಇಟ್ಕೊಂಡು ಹಾಡು ಬರೆದಿದ್ದಾರೆ. ನಮ್ಮಲ್ಲಿ ಸಂಭಾಷಣೆಕಾರರಾಗದೆ ಬರೀ ಗೀತರಚನೆಕಾರರು ಅಷ್ಟೇ ಆದರೆ ಅವರಿಗೆ ಏನೋ ಒಂದು ಲವ್ ಸ್ಟೋರಿ ಹಾಡು ಬರ್ಕೊಡಿ ಸರ್ ಅಂತಾರೆ. ಅದು ನಲ್ಲೆ ಇದೆಲ್ಲ ಎಲ್ಲ ಕಡೆ ಇರುತ್ತೆ. ಅದು ಈ ಸಿನಿಮಾಕ್ಕೆ ಕಲ್ದಿರು ಯಾವ ಸಿನಿಮಾಗೆ ಬೇಕಾದರೂ ಆಗತ್ತೆ. ಚಿತ್ರಗೀತೆ ಬಹಳ ಬೇರೆ ಆಗೋದು ಎಲ್ಲಿ ಅಂತಂದರೆ ಅದು ಆ ಸಿನಿಮಾದ ಒಳಗಡೆಯಿಂದ ಬರಬೇಕು. ಬರದೇ ಹೋದರೆ ನಿಮಗೊಂದು ಭಾವಗೀತೆಗೂ ಚಿತ್ರಗೀತೆಗೂ ವ್ಯತ್ಯಾಸ ಇಲ್ಲಿಂದ ಬರುತ್ತೆ. ಸೊ ನಮ್ಮಲ್ಲಿ ಆ ಥರದ ಹಾಡುಗಳನ್ನು ನಾಗೇಂದ್ರ ನಂಗೆ 3000 ಹಾಡು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅದು ಬಹಳ ಮುಖ್ಯ. ಅವರ ಬಹುತೇಕ ಹಾಡುಗಳು ಸಿನಿಮಾದಿಂದ ಬಂದಿದೆ. ನಿಮಗೆ ಸಿನಿಮಾದ ಒಳಗಡೆ ಅದಕ್ಕೆ ಲಿಂಕ್ ಇದೆ, ಅದು ಬಹಳ ಮುಖ್ಯವಾದ ಇದು. ಆಮೇಲೆ ಎರಡನೇದು ಬಹುಶಃ ನಾನು ಕೊನೆ ಮಾಡಬೇಕಾದ್ರೆ ಹೇಳಲೇಬೇಕಾದ ಒಂದು ಮಾತಿದೆ. ಬಹಳ ಜನ ಚಿತ್ರಗೀತೆಯ ಲಿರಿಕ್ಸನ್ನು ಇಟ್ಕೊಳ್ತಾರೆ, ಓದ್ತಾರೆ, ಅದನ್ನು ಪದ್ಯ ಥರನೂ ಓದಲ್ಲ, ಗದ್ಯ ಥರ. ಕವಿರಾಜ್ ಅವರು ಇಲ್ಲಿದ್ದಾರೆ, ಅವ್ರಿಗೆ ಅನುಭವ ಚೆನ್ನಾಗಾಗಿ ಗದ್ಯ ಥರ ಓದ್ತಾರೆ. ಓದ್ಬಿಟ್ಟು ನೋಡಿ ಕೊನೆ ಮಾತ್ರ ಇವರು ದೀರ್ಘ ಮಾಡಿಬಿಟ್ಟಿದ್ದಾರೆ, ಇದು ಹಂಗಲ್ಲ, ಇದು ವ್ಯಾಕರಣ ಅಂತ ಹೀಗೆ ಚರ್ಚೆ ಮಾಡೋದನ್ನ ಭಾಳ ಸಲ ಕೇಳಿದ್ದೀನಿ. ಆಮೇಲೆ ನಾವೆಲ್ಲ ಚಿತ್ರಗೀತೆ ಬರೆಯೋದಕ್ಕೆ ಬಗ್ಗೆ 30 ವರ್ಷದ ಹಿಂದೆ ಶುರು ಮಾಡಿದಾಗ ನಮ್ಮನ್ನು ಚಿತ್ರರಂಗದವರು ಒಪ್ಕೊಳ್ಳಿಲ್ಲ. ಇದೆಲ್ಲ ಬೇಡ ಸರ್, ಹಿಂಗೆಲ್ಲ ಬರಿಬೇಡಿ ನೀವು, ಇದೆಲ್ಲ ಭಾಳ ಹೆವಿ ಆಗುತ್ತೆ ಈ ಪದಗಳನ್ನೆಲ್ಲ. ಸಾಹಿತ್ಯದವರು ನಮ್ಮಲ್ಲಿ ಬಹಳ ದೊಡ್ಡ ಆಕ್ಷೇಪಣೆ ಮಾಡೋರು, ಏನು ಇಂಥ ಗಂಭೀರ ಪದಗಳನ್ನು ತೊಗೊಂಡು ಚಿತ್ರಗೀತೆ ಮೇಲೆ ಬರಿತಾ ಇದ್ದೀರಾ ಅಂಥೇಳಿ. ಸುಚಿತ್ರದಲ್ಲಿ ಒಂದು ವಿಚಾರ ಸಂಕಿರಣದಲ್ಲಿ ಅದರ ಅಧ್ಯಕ್ಷತೆ ವಹಿಸಿದ ಯು ಆರ್ ಅನಂತಮೂರ್ತಿ ಅವರು ಅವರ ಅಧ್ಯಕ್ಷ ಭಾಷಣದಲ್ಲಿ ನಾನು ಮಾತಾಡಿದ್ದಕ್ಕೆ ಇದು ಪರಮ ಖಂಡನಾರ್ಹ, ಇದು ಇಂತಹ ಸಾಹಿತ್ಯದ ಪದ ತೊಗೊಂಡು ಚಿತ್ರಗೀತೆ ಮೇಲೆ ಮಾತಾಡ್ತಾ ಇದ್ದಾರೆ ಇವರು. ನಮಗೆ ಎರಡೂ ಕಡೆ ಆಕ್ಷೇಪಣವನ್ನು ನಾವು ಎದುರಿಸಿದ್ವಿ ಬರೆಯೋದಕ್ಕೆ ಶುರು ಮಾಡಿದಾಗ. ಆದರೆ ಈಗ 30 ವರ್ಷ ಆದಮೇಲೆ ಒಂದು ಸಣ್ಣ ಸಮಾಧಾನ ನನಗಿದೆ, ಚಿತ್ರಗೀತೆ ಬಗ್ಗೆ ಬರೆಯೋದರಲ್ಲಿ ಅಪರಾಧ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಸಮಾಜ ಒಪ್ಕೊಂಡಿದೆ ನಮ್ಮನ್ನು. ಅಂದರೆ ನಾವು ಬರೆದಿದ್ದಷ್ಟು ಅರ್ಥ ಮಾಡ್ಕೊಂಡಿಲ್ಲದೆ ಇರ್ಬೋದು, ಆದರೆ ಚಿತ್ರಗೀತೆ ಮೇಲೂ ಬರೀಬಹುದು ಅನ್ನೋಷ್ಟು ಕೊಟ್ಟಿದೆ. ಒಂದು ಬಹಳ ಮುಖ್ಯವಾದ ಅಂಶವನ್ನು ನಾನು ಹೇಳಬೇಕು, ಚಿತ್ರಗೀತೆಗಳು ಕವಿತೆಗಳು ಅಲ್ಲ, ಅದು ಭಾವಗೀತೆಗಳು ಅಲ್ಲ, ಅದು ಜನಪದ ಗೀತೆಗಳು ಅಲ್ಲ. ಚಿತ್ರಗೀತೆಗೆ ತನ್ನದೇ ಆದ ಮೀಮಾಂಸೆ ಇದೆ, ಚಿತ್ರಗೀತೆಗೆ ತನ್ನದೇ ಆದ ಪೊಯಿಟಿಕ್ಸ್ ಇದೆ. ಇದನ್ನು ಸಾಬೀತು ಮಾಡೋದಕ್ಕೆ ನಾವು ಈ 30 ವರ್ಷ ನಮ್ಮ ಶ್ರಮವನ್ನೆಲ್ಲ ಹಾಕಿದ್ದೀವಿ. ಹಾಗೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಬೆಂಬಲ ಸಿಗ್ತಾಯಿಲ್ಲ. ಗೀತರಚನೆಕಾರರು ನಮ್ಮ ಮಾತಿಗೆ, ಅಂದರೆ ನಿಮಗೆ ಯೋಗರಾಜ್ ಭಟ್ರು ಅಂತಾರಲ್ಲ, ಅದೆಲ್ಲ ಸೀರಿಯಸ್ ಆಗಿ ಮಾತಾಡ್ಬಿಡ್ರಪ್ಪ, ಇದು ಯಾರು ಇದೆಲ್ಲ ಸಿನಿಮಾ ಬೆಲಕ್ಕೆಲ್ಲ ಬೇಡ ಇದು ಅಂತ ಅಂದ್ಬಿಡ್ತಾರೆ. ನನಗೆ ಸ್ವತಃ ಗೀತರಚನೆಕಾರರೇ ಈ ಮಾತನ್ನು ಹೇಳಿದ್ರೆ ನಾವು ಇಷ್ಟು ವರ್ಷ ಪಟ್ಟು ಶ್ರಮ ಎಲ್ಲ ಒಂದೇ ನಿಮಿಷಕ್ಕೆ ಹೊಡೆದೋಗ್ಬಿಡುತ್ತೆ. ಆದರೆ ನಮಗೆ ತುಂಬ ಬೆಂಬಲವನ್ನು ಕೊಟ್ಟವರು ನಾಗೇಂದ್ರ ಪ್ರಸಾದ್ ಅವರು ಸಿನಿಮಾ ಬಗ್ಗೆ. ಹಾಗಾಗಿ ನಾವು ಜಯಗೋಪಾಲ್ ಬಗ್ಗೆನೋ, ಉದಯಶಂಕರ್ ಬಗ್ಗೆನೋ, ವಿಜಯ ನರಸಿಂಹನ್ ಬಗ್ಗೆನೋ ಬರೆಯುವಾಗ ಆ ಹಾಡುಗಳು ಹುಟ್ಟಿದಾಗ ನಾವಿನ್ನೂ ಹುಟ್ಟೇ ಇರಲಿಲ್ಲ, ಎಷ್ಟೋ ಹಾಡುಗಳು ಹುಟ್ಟಿದಾಗ, ಅಥವಾ ನಾವು ಬಹಳ ಚಿಕ್ಕವರಾಗಿದ್ವಿ. ನಾಗೇಂದ್ರ ಪ್ರಸಾದ್ ಅವರ ವಿಷಯದಲ್ಲಿ ಏನಾಯಿತು ಅಂದರೆ, ನಾನು ಹಾಡುಗಳ ಜೊತೆಗೆ ಬೆಳೀತಾ ಬಂದೆ. ಅಂದರೆ ಅವರು ಒಂದೊಂದ್ಸಲ ವಾಟ್ಸಪ್ ಮಾಡೋರು, ಈ ಹಾಡು ಚೆನ್ನಾಗಿದೆಯಾ ನೋಡ್ರಿ ಅಂಥೇಳಿ. ಆಮೇಲೆ ನಾನು ಮೊದಲ ಸಲ ಇದು 2 ಸಾಲ 2 ಪದ ಚೇಂಜ್ ಮಾಡಿ ಅಂತ ವಾಪಸ್ ಕಳಿಸಿದ ಹಾಡು ಸೂಪರ್ ಹಿಟ್ ಆಗಿದ್ದನ್ನು ಕೇಳಿದಾಗ ಇದ್ರ ಮೊದಲ ಓದುಗರು ನಾವು ಆಗಿದ್ವಿ ಅಂತ ಒಂದು. ಅಂದರೆ ನಮ್ಮ ಪೀಳಿಗೆಯ ಗೀತರಚನೆಕಾರರ ಬಗ್ಗೆನೂ ಬರೆಯೋದಕ್ಕೆ ಸಾಧ್ಯ ಇದೆಯಲ್ಲ, ಹೀಗೆ ಸಾಧ್ಯ ಮಾಡಿಸುವ ನಾಗೇಂದ್ರ ಪ್ರಸಾದ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಬಹುಶಃ ಕೊನೆಗೊಳಿಸಬಹುದಾದ ಪದ ಆತ್ಮೀಯತೆಗೆ ಭಾಷೆ ಯಾವ್ದು ಹೇಳಿ, ಅದರಿಂದ ಆತ್ಮೀಯತೆಗೆ ಭಾಷೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.